श्रुति स्मृति पुराणालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः श्री ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಕಮಲಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀಪಾದಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 81ನೆಯ ಸೂತ್ರಮ 81ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ನಿನ್ನೆ ದಿನ ಹೇಳಿದಂತೆ ಪರಮಾತ್ಮನ ಪ್ರಾಪ್ತಿಯ ಪ್ರಯತ್ನದಲ್ಲಿ ಪರಮಾತ್ಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ, ಅದು ಸಗುಣ ರೂಪವಾದ ಆತ್ಮ ಅಲ್ಲ, ನಿರ್ಗುಣವಾಗಿರುವಂತ ಆತ್ಮ. ಆ ನಿರಾಕಾರವಾದ ಪರಮಾತ್ಮನನ್ನ ಕಾಣುವ ಪ್ರಯತ್ನದಲ್ಲಿ ಬರುವಂತ ನಾನಾ ತರದ ವಿಘ್ನಗಳಿಂದ ಆತನು ಪಾರಾಗಬೇಕು ಅನ್ನುವ ಭಾವವನ್ನ ಉಪದೇಶ ಮಾಡಿ ಈ ಶ್ಲೋಕದಲ್ಲಿ ಹಿತ ಸುಜನ ಗುರುಪ್ಯ ಗಚ್ಚತ ಸ್ವಸ್ಯ ಯತ್ಯಾಯೈ ಪ್ರಭವತಿ ಫಲಸಿದ್ಧಿ ಸತ್ಯಮಿತ್ತೇವ ವಿಧಿ ಅಂತ ಅಭಿಪ್ರಾಯ ಏನಂದ್ರೆ, ಈ ಭಯಂಕರವಾದ ವಿಷಯ ಎಂಬ ಮಾರ್ಗದಲ್ಲಿ ಹೋಗುವಂತ ಮಲಿನ ಬುದ್ಧಿ ಉಳ್ಳವನು ಮೃತ್ಯುವಿನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸುತ್ತಿರುವುದೆಂದು ತಿಳಿದುಕೋ ಅಂದ್ರವ್ರು. ಏನಮ್ಮ ವಿಷಮ ವಿಷಯ ಮಾರ್ಗೆ ಗಚ್ಚತ, ಗಚ್ಚತ ಅಂದ್ರೆ ಹೋಗುತ್ತಿರುವ, ಅನಚ್ಛ ಬುದ್ಧಿ ಅಂದ್ರೆ ಮಲಿನ ಬುದ್ಧಿ ಉಳ್ಳವನು ಅಥವಾ ಮಂದ ಬುದ್ಧಿ ಉಳ್ಳವನು. ಏಷ ಮೃತ್ಯು ಅಪಿ ಅಂದ್ರೆ ಅವನ ಹೆಜ್ಜೆ ಇಟ್ಟಂತೆಲ್ಲ ಅವನ ಜೊತೆಯಲ್ಲಿ ಮೃತ್ಯುವು ಕೂಡ ಅವನ ಹೆಜ್ಜೆಯ ಜೊತೆಯಲ್ಲಿಯೇ ನಮ್ಮನ್ನು ಹಿಂಬಾಲಿಸುತ್ತಿರುವುದು. ಅಂದ್ರೆ ನಮ್ಮ ಸದಾ ಕಾಲ ನಮ್ಮ ಸಮೀಪದಲ್ಲೇ ಇರುವುದು. ಈ ರೀತಿ ನೀನು ಎಚ್ಚರವನ್ನ ವಹಿಸಿ ಪಂಚ ವಿಷಯಗಳ ಮಾರ್ಗ ಭಯಂಕರವಾಗಿರುವಂತ ಮಾರ್ಗ. ಇದಕ್ಕೆ ಹಿತರು, ಸಾಧುಗಳು, ಗುರುಗಳು ಇವರ ಮಾತಿಗೆ ಮತ್ತು ತನ್ನ ಯುಕ್ತಿಗೆ ಅನುಸಾರವಾಗಿ ನಡೆಯುತ್ತಿರುವ ಅವನಿಗೆ ಮಾತ್ರ ಮೋಕ್ಷದ ಲಾಭವು ಪ್ರಾಪ್ತಿಯಾಗುತ್ತದೆ.
ಅದಕ್ಕೆ ಫಲಸಿದ್ಧಿ ಗಚ್ಚತ ಫಲಸಿದ್ಧಿ ಪ್ರಭವತಿ ಸತ್ಯಂ ಇತಿ ಏವ. ಅಂದರೆ ಈ ರೀತಿಯಾಗಿ ನಾವು ಹೇಳುವಂತ ಮಾತನ್ನ ಸತ್ಯವೆಂದು ನೀನು ತಿಳಿದುಕೋ. ಕಾರಣ ಇದರಲ್ಲಿ ಅನಂತ ವಿಷಯಗಳಂತಕ್ಕಂಥವು ಯಾವ ರೀತಿ ಅಂತಂದ್ರೆ ಇವು ಆತ್ಮಜ್ಞಾನಕ್ಕೆ ವೇದಾಂತದಲ್ಲಿ ಹೇಳಿರುವಂತ ರಾಜಮಾರ್ಗವೆಂದರೆ ಇದಕ್ಕ ಮೊದಲನೆಯದು ಧ್ಯಾನ. ಆ ಮೊದಲನೆಯ ಧ್ಯಾನ ಅದು ಜಯಪ್ರದವಾಗಬೇಕಾದರೆ ಅದಕ್ಕ ಮೂಲ ಕಾರಣವಾದದ್ದು ಮನಸ್ಸು. ಧ್ಯಾನ ಯಾವ್ದು ಮಾಡ್ತದಮ್ಮ ಅಂದ್ರೆ ಮನಸ್ಸೇ ಧ್ಯಾನವನ್ನು ಮಾಡುವುದು. ಆ ಮನಸ್ಸು ಕಾರಣ ಅಂದ ಮೇಲೆ ಅದು ಅನಂತ ವಿಷಯಾದಿಗಳ ಅಪೇಕ್ಷೆಯಿಂದ ಬಯಕೆಗಳಿಂದ ಚಂಚಲವಾಗದಿದ್ದರೆ ಮಾತ್ರ ಅದು ಧ್ಯಾನವಾಗಲಿಕ್ಕೆ ಸಾಧ್ಯ. ಈ ಕಡೆ ಧ್ಯಾನ ಮಾಡ್ತಿರ್ತೀವಿ, ಆ ಕಡೆ ಯಾವುದೋ ವಿಷಯಾದಿಗಳ ಸ್ಮರಣೆ ಆಗುತ್ತೆ. ಅಂದ್ರೆ ನಾವು ಮನಸ್ಸಿನಿಂದ ಮಾಡುವುದು ವಿಷಯಾದಿಗಳ ಧ್ಯಾನವಾಯಿತು ವಿನಃ ಪರಮಾತ್ಮನ ಧ್ಯಾನ ಆಗಲಿಲ್ಲ. ಆ ಕಾರಣದಿಂದ ಆ ಮನಸ್ಸು ವಿಚಲಿತವಾಗದಿದ್ದರೆ ಅದು ನೀವು ಎಲ್ಲೇ ಕುಳಿತು ಮಾಡ್ರಿ, ಯಾವ ಸ್ಥಳದಲ್ಲಿ ಮಾಡ್ರಿ, ಹೇಗಾದ್ರೂ ಮಾಡ್ರಿ, ಅದು ನಿಜವಾದ ಧ್ಯಾನ ಆಗ್ತದೆ. ಈ ವಿಷಯ ಆಸಕ್ತ ಸಂಸಾರ ಜೀವನದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಇಚ್ಛೆ, ಬಯಕೆ ಅಥವಾ ಅಪೇಕ್ಷೆ ನಮ್ಮ ಮನಸ್ಸನ್ನು ಸದಾ ಕಾಲ ಆವರಿಸಿರುವುದು ಸಹಜ. ಒಂದಿಲ್ಲ ಒಂದು ವಿಷಯ ಆಸಕ್ತಿ ಆಗ್ತದೆ ಮನಸ್ಸು. ಯಾವುದೇ ಒಂದು ಪಂಚ ವಿಷಯಗಳಲ್ಲಿ ಅದು ಆಸಕ್ತಿ ಆಗೋದು ಅದು ಸಹಜ ಸ್ವಭಾವ. ಆದ್ದರಿಂದಲೇ ಆ ಕಾರಣದಿಂದಲೇ ವಿಷಯ ಆಸಕ್ತ ವ್ಯವಹಾರವನ್ನ ನಾವು ಧ್ಯಾನ ನಿರತ ಜೀವನವನ್ನ ಪ್ರಾಮಾಣಿಕವಾಗಿ ಒಟ್ಟಿಗೆ ನಡೆಸಿಕೊಂಡು ಹೋಗುವುದು ಯಾವ ವ್ಯಕ್ತಿಗೂ ಸಾಧ್ಯವಿಲ್ಲದ ಮಾತು ಅಂತಾರ ಅವರು. ಎಂಥವ್ರಿಗಾದ್ರೂ ಸಾಧ್ಯ ಆಗದಂತ ಮಾತು. ಯಾಕಂದ್ರೆ ಎರಡೂ ಮಾಡ್ಬೇಕಲ್ರಿ. ಎರಡೂ ಏಕಕಾಲದಲ್ಲಿ ಮಾಡಲಿಕ್ಕೆ ಅಸಾಧ್ಯವಾದದ್ದು. ಅಂದ್ರೆ ಜಾಣನು ಲೌಕಿಕ ಪರಮಾರ್ಥ ಎರಡನ್ನು ಕೂಡಿ ನಡೆಸುತ್ತೀಯನು ಇಂತು ಅಂತ ನಿಜಗಳು ಹೇಳ್ತಾ ಬಂದಾರೆ. ಆದ್ರೆ ಇಲ್ಲಿ ಎರಡನ್ನ ಏಕಕಾಲದಲ್ಲಿ ಮಾಡುವುದು ಅಸಾಧ್ಯವಾದ ಮಾತು ಆಚಾರ್ಯರು ಹೇಳಿದರು. ಮತ್ತೀಗ ಯಾರ ಮಾತು ಸತ್ಯ ಅಂತ ವಿಚಾರ ಮಾಡಲ್ಲ. ನಿಜಗಳು ಹಾಗೆ ಹೇಳಿದ್ರು, ಆಚಾರ್ಯರು ಹೀಗೆ ಹೇಳಿದ್ರು ಅಂದಾಗ ಏನ್ ಅರ್ಥ ಮಾಡೋದಂದ್ರೆ ನಮ್ಮ ಮನಸ್ಸು ಯಾವಾಗಲೂ ವಿಷಯದ ಆಸಕ್ತಿಗೆ, ಅಪೇಕ್ಷೆಗೆ, ಆಸೆಗೆ ಒಳಗಾಗದೆ ನಿರಾಸಕ್ತಿಯಿಂದ, ನಿರಾಪೇಕ್ಷೆಯಿಂದ ಆ ಮನಸ್ಸು ಇದ್ದದ್ದಾದರೆ ಪ್ರಪಂಚವನ್ನು ಮಾಡಬಹುದು, ಪಾರಮಾರ್ಥವನ್ನು ಮಾಡಬಹುದು ಅಂತ ಅರ್ಥ. ಈ ರೀತಿ ಅರ್ಥ ಮಾಡಿದ್ರೆ ಆಚಾರ್ಯ ಮಾತುನು ಸತ್ಯ, ನಿಜಗುಣರ ಮಾತುನು ಸತ್ಯ ಅಂತ. ಕಾರಣ
ಹ್ಮ್ ಯಾವನಾದರೂ ಬಹಳ ದೂರ ನಡೆದು ಆಯಾಸಗೊಂಡಿದ್ದರೆ ಹ್ಮ್ ಅವನು ತನ್ನ ನಡಿಗೆಯನ್ನು ನಿಲ್ಲಿಸದೆ ಹ್ಮ್ ವಿಶ್ರಮಿಸಿಕೊಳ್ಳಲು ಸಾಧ್ಯವೇ ಅಂತ. ಹ್ಮ್ ಬಹಳ ನಡೆದು ಬಹಳ ಆಯಾಸ ಆಗಿರ್ತವ, ಹೌದು. ದಣಿವಾಗಿರ್ತದ. ಹ್ಮ್ ಆ ತನ್ನ ನಡೆಯನ್ನು ನಿಲ್ಲಿಸರೆ ಹ್ಮ್ ಆಯಾಸ ನಡೆದಾಗ ಆಯಾಸ ಆಗ್ತದಂದ್ರೆ ಹ್ಮ್ ಮತ್ತೆ ಪುನಃ ನಡೆದರೆ ಇನ್ನೂ ಆಯಾಸ ದಣಿವು ಹೆಚ್ಚಾಗ್ತದೆ. ಹೌದು. ಹೌದಿಲ್ಲಮ್ಮ? ಹೌದು. ಆವಾಗ ಏನ್ ಮಾಡ್ಬೇಕು ಅಂದ್ರೆ ನಡೆಯುವುದನ್ನ ನಿಲ್ಲಿಸ್ಬೇಕು, ಹ್ಮ್ ವಿಶ್ರಾಂತಿನ ಪಡೆದುಕೊಳ್ಳಲೇಬೇಕು ಅಂತ. ಹ್ಮ್ ಅದೇ ಪ್ರಕಾರ ಮಾನವನ ಮನಸ್ಸು ಅಸಂಖ್ಯಾತ ಬಯಕೆಗಳ ಸೆಳೆದಾಟಕ್ಕೆ ಸಿಕ್ಕಿ ಹ್ಮ್ ಚಲ್ಲಾಪಿಲ್ಲಿ ಆಗುತ್ತದೆ ಆ ಮನಸ್ಸು. ಹ್ಮ್ 5 ಜ್ಞಾನೇಂದ್ರ ಮುಖಾಂತರ ಹ್ಮ್ ಆ ಕಡೆ ಶಬ್ದ ಕಡೆ ಇಷ್ಟು, ರೂಪಕ ಇಷ್ಟು, ಸ್ಪರ್ಶದ ಕಡೆ ಇಷ್ಟು, ಹ್ಮ್ ಇದು ಒಗ್ಗಟ್ಟಾಗಿದ್ದ ಮನಸ್ಸು ಸ್ವಲ್ಪ ಚಲ್ಲಾಪಿಲ್ಲಿ ಆಗುತ್ತದೆ. ಹ್ಮ್ ಅವಾಗ ಅದರ ಶಕ್ತಿಯನ್ನು ಮೊದಲಿನಂತೆ ಕಳೆದುಕೊಂಡಿರುತ್ತದೆ. ಹ್ಮ್ ಸಹಜವಾಗಿಲ್ಲಮ್ಮ. ಹೌದು. ಯಾಕಂದ್ರೆ ಆ ಒಂದೇ ಕಡೆ ಇದ್ದಂತ ಶಕ್ತಿ ಹ್ಮ್ 5 ಕಡೆ ಭಾಗವಾದಾಗ ಹ್ಮ್ ಮೊದಲು ಇದ್ದಂತ ಶಕ್ತಿ ಅದು ಕಳೆದುಕೊಂತದ. ಹ್ಮ್ ಆ ರೀತಿ ಬಾಹ್ಯ ಆಕರ್ಷಣೆಗೆ ಮೂಲವಾದ ಹೆಬ್ಬಯಕೆಗಳ ಜಾಲವನ್ನು ಹ್ಮ್ ನಿರ್ಮೂಲನ ಮಾಡದ ಹೊರತು ಹ್ಮ್ ಆ ಬಯಕೆಗಳನ್ನ ಬಿಟ್ಟು ವಿಶ್ರಾಂತಿಯನ್ನು ಪಡಿಬೇಕಲ್ಲಮ್ಮ ನಾವು. ಹೌದು. ನಡೆಯುವುದನ್ನ ಬಿಟ್ಟು ದಣಿವನ್ನ ಆರಿಸಿಕೊಳ್ಬೇಕಂತ. ಹ್ಮ್ ಅದರಂತೆ ಬಾಹ್ಯ ವಿಷಯಗಳ ಬೆನ್ನಟ್ಟಿ ಹೂಡುವ ಮನಸ್ಸನ್ನು ಹ್ಮ್ ನಾವು ಸ್ವಲ್ಪ ಕಾಲ ನಿಗ್ರಹಿಸಿ ಹ್ಮ್ ಹತೋಟಿಯಲ್ಲಿ ಇಡುವ ಸಾಧನೆಗೆ ಹ್ಮ್ ವೇದಾಂತದಲ್ಲಿ ಅಷ್ಟು ಮಹತ್ವ ಕೊಟ್ಟಿರುವರು ಅಂತ. ಹ್ಮ್ ವೇದಾಂತದಲ್ಲಿ ಧ್ಯಾನಕ್ಕ ಮತ್ತು ಭಕ್ತಿಗೆ ಹ್ಮ್ ಬಹಳ ಮಹತ್ವವನ್ನು ಕೊಟ್ಟಾರಮ್ಮ. ಹೌದು. ಈ ಭಾವನೆಯನ್ನು ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ಹ್ಮ್ ಋಷಿವರಿಯರು ಶಾಸ್ತ್ರ ಗ್ರಂಥದಲ್ಲಿ ಹೇಳಿರುವ ಮಾತುಗಳನ್ನೇ ಹ್ಮ್ ವಿಷಯ ಮಾರ್ಗವನ್ನ ಅನುಸರಿಸಿ ಹೋಗುತ್ತಾ ಇರುವವನನ್ನು ಹ್ಮ್ ಹೇಗೆ ನಡೆದಂತ ಆಯಾಸವಾದ ನಡೆಯಲ್ಲಿ ಹ್ಮ್ ಪುನಃ ಒಂದೊಂದು ಹೆಜ್ಜೆ ಇಟ್ಟಾಗ ಹೆಜ್ಜೆ ಹೆಜ್ಜೆಗೆ ನಮಗೆ ದುಃಖವನ್ನು ಕೊಡುತ್ತದೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಅದರಂತೆ ಇಲ್ಲಿ ಹ್ಮ್ ವಿಷಯ ಮಾರ್ಗವನ್ನ ಅನುಸರಿಸಿ ಹೋಗುತ್ತಿರುವಂತವರನ್ನ ಹ್ಮ್ ಆ ಮೃತ್ಯು ಅನ್ನುವುದು ಹ್ಮ್ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಹಿಂಬಾಲಿಸಿ ಹ್ಮ್ ಅದು ಆಯಾಸವನ್ನ, ದುಃಖವನ್ನ, ದಣಿವನ್ನೇ ಕೊಡುತ್ತದೆ. ಹ್ಮ್ ಆದ ಕಾರಣ ಆಧ್ಯಾತ್ಮಿಕ ಪಥದಲ್ಲಿ ಸಾಗುವವನು ಹ್ಮ್ ಅಮೃತತ್ವವನ್ನ ತಲುಪುತ್ತಾನೆ ಹ್ಮ್ ಎಂದು ಶಾರೀರ ಶಾಸ್ತ್ರವು ಇನ್ನೊಂದು ರೀತಿಯಲ್ಲಿ ಅದೇ ತತ್ವವನ್ನ ತಿಳಿಸುತ್ತದೆ. ಹ್ಮ್ ಯಾವ ವಿಷಯ ಲಂಪಟನು ಅಂದ್ರೆ ವಿಷಯಾದಿಗಳಲ್ಲಿ ಮೋಹವನ್ನ ಇಟ್ಟವನು ಹ್ಮ್ ಬೇಗನೆ ನಿರ್ವೀರ್ಯನಾಗಿ ಬೇಗ ಸಾವಿಗೆ ತುತ್ತಾಗುತ್ತಾನೆ. ಹ್ಮ್ ಎಷ್ಟು ವಿಷಯಗಳು ಸಂಗ್ರಹ ಆಗ್ತವಂದ್ರೆ ಹ್ಮ್ ಅಷ್ಟೇ ದುಃಖದಿಂದ ಹ್ಮ್ ಆತನು ಸಾವಿಗೆ ಅಂದ್ರೆ ಮರಣಕ್ಕೆ ತುತ್ತಾಗುತ್ತಾನೆ.
ವೇದಾಂತದಲ್ಲಿ ಸಾವು ಅಂದ್ರೆ ಏನು? ಹ್ಮ್ ಸಾವು ಎಂದರೆ ಹ್ಮ್ ಪ್ರಾಣವು ಶರೀರದಿಂದ ಹ್ಮ್ ಉತ್ಕ್ರಮಿಸುವುದು ಅಂದ್ರೆ ಹೊರಟು ಹೋಗೋದಂತ. ಹ್ಮ್ ಸಾವು ಅಂದ್ರೆ ನಮ್ಮ ಪ್ರಾಣ ದೇಹದಿಂದ ಹೊರಟು ಹೋಗೋದು. ಹೌದು. ಈ ರೀತಿ ಹ್ಮ್ ಐಂದ್ರಿಕ ವಿಷಯಗಳ ಬಲೆ ಮನುಷ್ಯನ ಬಂಧನ ಮಾತ್ರವಲ್ಲ, ಹ್ಮ್ ಪ್ರತಿ ಬದಲಾವಣೆಯು ದುಃಖ ದುರಂತಗಳಿಗೆ ಸಿಕ್ಕಿ ಬೀಳುವುದು. ಹ್ಮ್ ಅದು ಸಾವೇ ಸಾವು. ಹ್ಮ್ ಒಂದೇ ಸಲ ಪ್ರಾಣ ಹೋಗೋದು ಸಾವು, ಆ ಪ್ರಶ್ನೆ ಬೇರೆ. ಹ್ಮ್ ಕ್ಷಣ ಕ್ಷಣದಲ್ಲಿ ಹ್ಮ್ ನಮಗೆ ಕಷ್ಟಗಳು ದುಃಖಗಳು ನಮಗೆ ಬರ್ತಾವಂದ್ರೆ ಹ್ಮ್ ನಾವು ಅನಂತ ಸಾವಿಗೆ ಗುರಿಯಾಗುತ್ತಲಿದ್ದೇವೆ. ಹ್ಮ್ ಎಷ್ಟೋ ಜನ ಮಾತಾಡ್ತಾರೆ, ತಾಯಿ ಹೌದು. ನಾವು ಬದುಕುವುದಕ್ಕಿಂತ ಸತ್ರೆ ಬಹಳ ಚೆನ್ನಾಗ್ ಆತಿತ್ತು, ಹ್ಮ್ ಯಾಕಾದ್ರೂ ಬದುಕಿದ್ದೇವೆ ಅಂತ ಹ್ಮ್ ಸಾವನ್ನ ಬರಬಾರದು ಅಂತ ಪ್ರಯತ್ನ ಮಾಡೋರು ಬಹಳ ಜನ. ಹ್ಮ್ ಜಗತ್ತಿನ ಯಾವ ಜನಕ್ಕೂ ಕೂಡ ಸಾವು ಬೇಕಾಗಿಲ್ಲ, ಹೌದು. ಮರಣ ಬೇಕಾಗಿಲ್ಲ. ಹ್ಮ್ ಅದಕ್ಕಾಗಿ ರೋಗಿಗಳು ಆಸ್ಪತ್ರೆಗೆ ಬರೋ ಉದ್ದೇಶ ಏನಂದ್ರೆ ಹ್ಮ್ ಈ ಬಾಧೆಗಳಿಂದ ನಮಗೆ ಸಾವು ಬರಬಾರದು ಅನ್ನುವಂಥದ್ದು ಒಳಗಿನ ಕಲ್ಪನೆ. ಹ್ಮ್ ಅದು ಎಷ್ಟೋ ಜನ ಬದುಕಬೇಕಂತ ಜಗತ್ತೇ ಹೋರಾಡಿದ್ರೆ ಹ್ಮ್ ಕೆಲವು ವ್ಯಕ್ತಿಗಳು ಸತ್ತರೆ ಬಹಳ ಚಲೋ ಅಂತ ಹೋರಾಡ್ತಾರ ಅವ್ರು. ಹ್ಮ್ ಕಾರಣ ಸಾವಿನ ದುಃಖದಕ್ಕಿಂತ ಹ್ಮ್ ಸಂಸಾರದ ದುಃಖ ಅವರಿಗೆ ಪ್ರಬಲವಾಗಿರ್ತಾವ. ಹ್ಮ್ ಒಂದ್ಸಲ ಸತ್ರಾಯ್ತ್ರಿ ಮುಗಿತಂತೀವಿ, ಹೌದು. ಆದ್ರೆ ಪ್ರಪಂಚದಲ್ಲಿ ಸಂಸಾರದಲ್ಲಿ ವಿಷಾದಗಳಿಂದ ಬರುವಂತ ದುಃಖ ಹ್ಮ್ ಹೆಜ್ಜೆ ಹೆಜ್ಜೆಗೆ ಬರ್ತಾವು. ಹ್ಮ್ ಕ್ಷಣ ಕ್ಷಣಕ್ಕೊಂದು, ದಿವಸಕ್ಕೊಂದು, ತಿಂಗಳಿಗೊಂದು. ಹ್ಮ್ ಆ ಕಾರಣ ಹ್ಮ್ ಇಲ್ಲಿ ಹ್ಮ್ ವಿನಾಶವನ್ನ ಅಂದ್ರೆ ಏನು, ಮನಸ್ಸು ಅದೇ ಮಾರ್ಗದಲ್ಲಿ ನಡೆದು ಹ್ಮ್ ವಿಷಯಾಸಕ್ತಿಗಳ ಸುಳಿಗೆ ಸಿಕ್ಕಿ ಬಿದ್ದ ಮನುಷ್ಯನು ಹ್ಮ್ ಕ್ಷಣಿಕ ಸುಖ ಸಂತೋಷಗಳಿಗೆ ಆಸೆ ಪಟ್ಟು ಹ್ಮ್ ಪುನಃ ಪುನಃ ಮತ್ತೆ ಮತ್ತೆ ಅದೇ ಕರ್ಮಗಳಲ್ಲಿ ಹ್ಮ್ ಪ್ರವೃತ್ತನಾಗುತ್ತಾನೆ. ಹ್ಮ್ ಇಂಥವನು ಅಭ್ಯಾಸ ಬಲದಿಂದ ಅವನ ಮನಸ್ಸು ಹ್ಮ್ ಅದೇ ಮಾರ್ಗದಲ್ಲಿ ನಡೆದು ಔಚಿತ್ಯ ಪ್ರಜ್ಞೆಯನ್ನ ಕಳೆದುಕೊಂಡು ಹ್ಮ್ ತನ್ನ ವಿನಾಶವನ್ನ ತಾನೇ ತಂದುಕೊಳ್ಳುತ್ತಾನೆ. ಹ್ಮ್ ಯಾರು ಮಾಡಿದ್ರೆ ಇದು ತನ್ನ ಪ್ರಯತ್ನವೇ ತನ್ನ ವಿನಾಶಕ್ಕೆ ಕಾರಣ ಆಯ್ತು. ಹೌದು. ಆದರೆ ಹ್ಮ್ ಯಾರೋ ಸ್ವಯಂದಿಂದ ಬಾಳಿದ ಮನುಷ್ಯನು ಹ್ಮ್ ವಿಕಾಸದ ಏಣಿಯಲ್ಲಿ ಮೇಲಕ್ಕೆ ಏರಿ ಉನ್ನತ ಸ್ಥಾನವನ್ನ ಪಡೆದು ಹ್ಮ್ ಆತ್ಮ ಜ್ಞಾನಕ್ಕೆ ಅರ್ಹನಾಗುತ್ತಾನೆ. ಹ್ಮ್ ಯಾರಮಂದ್ರೆ ವಿಕಾಸ ಹ್ಮ್ ಅಂದರೆ ಶಾಸ್ತ್ರದಲ್ಲಿ ವಿವೇಕದಿಂದ ಹ್ಮ್ ಆ ಯಾವ ವಿಷಯಗಳು ವಿಷ ಸಮಾನವೆಂದು ತಿಳಿದುಕೊಂಡವನು ಹ್ಮ್ ಆ ವಿಷಯಾದಿಗಳಲ್ಲಿ ದೋಷವನ್ನ ಕಂಡು ಹ್ಮ್ ಆ ದೋಷದ ವಸ್ತುಗಳನ್ನ ಬಿಟ್ಟು ಹ್ಮ್ ಶ್ರೇಷ್ಠವಾದ ಕರ್ಮಗಳಲ್ಲಿ ಆಸಕ್ತನಾಗಿ ಹ್ಮ್ ಬಂದಂತವನು ಹ್ಮ್ ಈ ಒಂದು ಏಣಿಯಲ್ಲಿ ಮೇಲಕ್ಕೇರಿ ಹ್ಮ್ ವಿವೇಕ ವೈರಾಗ್ಯ ಶಮ ದಮ ಇವೆಲ್ಲ ಏನವಮ್ಮ ಒಂದು ನಿಚ್ಚಣಿಕೆಗೆ, ಏಣಿ ಅಂದ್ರೆ ನಿಚ್ಚಣಿಕೆ. ಹ್ಮ್ ಗೋಡೆ ಇರುವಾಗ ಹಚ್ತಾರ ನೋಡಿ ನಿಚ್ಚಣಿಕೆ ಅಂತ. ಹೌದು. ಅವು ಒಂದೊಂದು ಮೆಟ್ಟಿಲುಗಳು ಹೇಗೆ ಅದರಂತೆ ಆತ್ಮಜ್ಞಾನದ ಉದ್ಧಾರಕ್ಕೆ ಇವೆಲ್ಲ ಮೆಟ್ಟಿಲುಗಳು. ಹ್ಮ್
ಅಂಥವನು ಹ್ಮ್ ಅರ್ಹನಾಗಿ ಯಾವ ಗುರುಗಳು, ಹಿತೈಷಿಗಳು, ಸಾಧು ಸಂತರು ಹ್ಮ್ ತೋರಿಸಿರುವ ಉತ್ತಮ ಮಾರ್ಗದಲ್ಲಿ ನಡೆಯಬೇಕೆಂದು ಹ್ಮ್ ಈ ಶ್ಲೋಕದ 3ನೇ ಪಂಕ್ತಿಯಲ್ಲಿ ಹ್ಮ್ ಈಗಾಗಲೇ ಹೇಳಲಾಗಿದ್ದು, ಹ್ಮ್ ಅಂಥವನ ಸನ್ನಿಧಿಯಿಂದ ತನ್ನ ಆತ್ಮಜ್ಞಾನದ ವಿಕಾಸವನ್ನು ಪಡೆದು ಹ್ಮ್ ಮೇಲೆ 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 ಹೋಗಿ ತೂರ್ಯಾತೀತ ಅವಸ್ಥೆಯನ್ನು ಪಡೆಯುವುದು. ಹ್ಮ್ ಇದರ ನಿಜವಾದ ಇಂಗಿತ ಅಂತ ಹೇಳಿದ್ರಮ್ಮ. ಹ್ಮ್ 1 ನಿಮಿಷ ಸ್ಲೋ ಹೇಳ್ತೀನಿ. ಹ್ಮ್ ಈ ರೀತಿ ಹೇಳಿದಾಗ ಹ್ಮ್ ಈಗ ವಿಚಾರ ಏನ್ ಮಾಡ್ಬೇಕಮ್ಮ ಅಂದ್ರೆ, ಹ್ಮ್ ಗುರುಗಳು, ಹಿತೈಷಿಗಳು, ಸಾಧು ಸಂತರು ಅಂತ ಹೇಳಿದ್ರು ಅವ್ರು. ಹ್ಮ್ ಅಂದಾಗ ಗುರುವಿನ ವಿಚಾರವನ್ನ ಮಾಡ್ತಾ ಹೋದ್ರೆ ಹ್ಮ್ ಗುರುವು ಸಾತ್ವಿಕ ಹ್ಮ್ ಆಗಿದ್ದು ಹ್ಮ್ ತನ್ನ ಶಿಷ್ಯರಿಗೆ ಹ್ಮ್ ಸದಾ ಕಾಲ ಒಳ್ಳೆಯದನ್ನೇ ಕೋರುವವನು ಆಗಿರಬೇಕು ಆ ಗುರು. ಹ್ಮ್ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ಬೇಕಂತ. ಹ್ಮ್ ಕೇವಲ ಗುರು ಶಾಸ್ತ್ರ ಪಂಡಿತನಾಗಿದ್ದರೆ ಸಾಲದು. ಹ್ಮ್ ಏನಮ್ಮ ಶಾಸ್ತ್ರ ಪಂಡಿತ, ಹೌದು. ಆತ ಬ್ರಹ್ಮನಿಷ್ಠನಾಗಿ ಹ್ಮ್ ಶಿಷ್ಯನ ಯೋಗ್ಯತೆಯನ್ನು ಅರಿತು ಹ್ಮ್ ಅದಕ್ಕೆ ಎಲ್ಲಾ ಶಾಸ್ತ್ರಗಳಲ್ಲಿ ಇಲ್ಲಿಯವರೆಗೆ ಹೇಳಿದ್ದೇನಮ್ಮ, ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಹ್ಮ್ ಎರಡು ಇದ್ದವನೇ ಗುರು ಅಂತ. ಹೌದು. ಮತ್ತೆ ಆ ಬ್ರಹ್ಮನಿಷ್ಠನಾಗಿ ಶಿಷ್ಯನ ಯೋಗ್ಯತೆಯನ್ನ ಅರಿತು ಬೋಧಿಸಲು ಹ್ಮ್ ಶಕ್ತಿವಂತನಾಗಿರಬೇಕಂತ. ಹ್ಮ್ ಯಾರಿಗೆ ಅಂದ್ರೆ ಶಿಷ್ಯರ ಹ್ಮ್ ಅವನ ಯೋಗ್ಯತೆಯನ್ನ ತಿಳಿದಿರ್ಬೇಕು ಅವ್ರು. ಹೌದು. ಇವರಿಗೆ ಬುದ್ಧಿಶಕ್ತಿ ಎಷ್ಟಾದ, ಹ್ಮ್ ಇವರಲ್ಲಿ ವಿವೇಕ ಎಷ್ಟಾದ, ಹ್ಮ್ ಇವರಲ್ಲಿ ವಿಚಾರ ಎಷ್ಟಾದ, ಹ್ಮ್ ಇವರಲ್ಲಿ ಪುಣ್ಯ ಎಷ್ಟಾದ, ಹ್ಮ್ ಇವನು ಕರ್ಮದ ಭೋಗಕ್ಕೆ ಯೋಗ್ಯನು ಹ್ಮ್ ಅಥವಾ ಲೋಕಾಂತರದ ಸ್ವರ್ಗ ಲೋಕಕ್ಕೆ ಯೋಗ್ಯನು, ಹ್ಮ್ ಅಥವಾ ಈ ಶಿಷ್ಯ ಮುಕ್ತಿಯನ್ನ ಪಡೆದು ಹ್ಮ್ ಜನನ ಮರಣದಿಂದ ಬಿಡುಗಡೆಯಾಗಿ ಹ್ಮ್ ಬ್ರಹ್ಮನ ಸ್ವರೂಪ ಆಗುವುದಕ್ಕೆ ಯೋಗ್ಯನು ಹ್ಮ್ ಅಂತ ತಿಳಿಯುವಂತ ಶಕ್ತಿ ಗುರುವಿನಲ್ಲಿರಬೇಕು. ಹೌದು. ಅದಕ್ಕಾಗಿ ಎಲ್ಲರಿಗೆ ಇದು ಹೇಳೋದಲ್ಲಮ್ಮ, ಹ್ಮ್ ಎಲ್ಲರಿಗೂ ಇದು ತಿಳಿಯೋದನ್ನಲ್ಲ. ಹ್ಮ್ ಆಯಾ ಮಟ್ಟದ ಅಧಿಕಾರಿಗಳ ಬಗ್ಗೆ ತಿಳಿದು ಹ್ಮ್ ಅವರಿಗೆ ಬೋಧ ಮಾಡಬೇಕು ವಿನಃ ಆ ಒಂದು ಒಳಗೊಟ್ಟು ಆ ಗುರುವಿಗೆ ಗೊತ್ತಿರಬೇಕು. ಮತ್ತೆ ಆತ ಕೆಲವರು ಶಾಸ್ತ್ರದಲ್ಲಿ ಬಹಳ ಪ್ರವೀಣರು, ಬುದ್ಧಿವಂತರು ಅಂತ ಕಾಣಿಸ್ತಾರೆ. ಆದರೆ ಅವರ ನಡತೆಯಲ್ಲಿ ಬಹಳ ಕ್ರೂರಿಗಳಾಗಿರುತ್ತಾರೆ. ನಡೆಯ ನಾಮ ಕ್ರೂರಿ ಭಾವ. ಶಾಸ್ತ್ರದಲ್ಲಿ ಬಹಳ ಪ್ರವೀಣರಾರ, ಅದು ಉಪಯೋಗ ಕೊಡೋದಿಲ್ಲ ಅಂತ. ಅಂಥವರು ಯೋಗ್ಯ ಗುರುಗಳು ಎನಿಸಲಾರರು. ಸಜ್ಜನತೆ, ಸಭ್ಯತೆ ಗುರುವಿನ ಸ್ವಭಾವವಾಗಿರ್ಬೇಕಂತ. ಗುರುವಿನ ಸ್ವಭಾವ ಏನ್ರಿ, ಬಹಳ ಕೇಳಿರಿ ನೀವಿಲ್ಲಂತಲ್ಲ. ಗುರು ಲಕ್ಷಣದಲ್ಲಿ
ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂಗಗಳು ಇರಲು ಅವನೇ ಸೇವ್ಯ ಗುರುವಕ್ಕೂ ಅಂತ ಕೇಳಿರಿ. ಅಂಥವರಲ್ಲಿ ಇವೆಲ್ಲ ಸರಳವಾಗಿ ಸ್ವಾಭಾವಿಕವಾಗಿ ಬಂದಿರ್ತವ್ರಿ. ಬಹಳ ಸಭ್ಯ ಇರ್ತಾರ ಅವರು. ಕೂಡಿಗಳಾಗಿ ಎಂದು ವರ್ತನೆ ಮಾಡಂಗಿಲ್ಲ. ಬಹಳ ಸರಳ ಜೀವನವನ್ನು ನಡೆಸ್ತಾರ ಅವರು. ಯಾಕೆಂದ್ರೆ ಎಲ್ಲರಿಗೂ ಸರಳವಾಗಿ ದೊರೆಯುವಂತ ಒಬ್ಬ ಗುರು ಆಗ್ಬೇಕು. ಆ ಕಾರಣ ಈ ಪ್ರಕಾರ ಗುರುವಿನ ಸ್ವಭಾವ ಅವಾಗಿರ್ಬೇಕು. ಅದಕ್ಕೆ ಹೇಳಿದ್ರು ಮೊದಲು ಗುರುಗಳು ಮತ್ತು ಶಿಷ್ಯನು ಹೇಗಿರ್ಬೇಕಂದ್ರೆ ಗುರುವಿನ ಮಾನಸಿಕ ಮಟ್ಟಕ್ಕೆ ಏರಿ ಅವನು ತಿಳಿಸುವ ಶಾಸ್ತ್ರಗಳ ರಹಸ್ಯ ಅರ್ಥವನ್ನ ಗ್ರಹಿಸಬೇಕು. ಅಂದ್ರೆ ತಮ್ಮ ಬುದ್ಧಿಯಲ್ಲಿ ಅದನ್ನ ಸಂಪಾದನೆ ಮಾಡಿಕೊಳ್ಬೇಕು. ಮತ್ತು ಗುರುಗಳು ಹೇಳಿದ್ದಷ್ಟನ್ನೇ ಮಾತ್ರ ಕೇಳಿದರೆ ಸಾಲದು. ಅವನು ಶಾಸ್ತ್ರ ಅರ್ಥವನ್ನ ಗ್ರಹಿಸಿ ಅದರ ಪ್ರಮಾಣಗಳನ್ನ ವಿಚಾರ ಮಾಡಿ ಸ್ವಂತವಾಗಿ ಮತ್ತು ಮನನ ಮಾಡಬೇಕು. ಗುರುಗಳು ಹೇಳಿದ್ದು ಶ್ರವಣ. ಗುರುಗಳು ಒಂದೇ ಕೆಲಸ, ಇಲ್ಲಿ ಶ್ರವಣ ಮಾಡಿಸುವುದು ಗುರುವಿನ ಕೆಲಸ. ಮನನ ನಿಧಿಧ್ಯಾಸ ಮಾಡೋದು ಶಿಷ್ಯರ ಕೆಲಸ. ಈ ರೀತಿಯಾಗಿ ತನಗೆ ಬರುವ ಸಂಶಯಗಳನ್ನ ಗುರುವಿನ ಮುಂದೆ ಇಟ್ಟು ಅವನೊಡನೆ ನಮ್ರತೆಯಿಂದ ಅಂದ್ರೆ ವಿನಯದಿಂದ ಮತ್ತು ಮಾತಿಗೂ ಮನಸ್ಸಿಗೆ ಸಂಬಂಧಪಟ್ಟಂತ ಶಾಸ್ತ್ರ ಸಂಶಯಗಳನ್ನ ಶಿಷ್ಯನು ಸ್ವತಂತ್ರವಾಗಿ ಯೋಚಿಸಿ ಆ ಶಂಕೆಗಳನ್ನ ನಿವಾರಿಸಿಕೊಳ್ಳಬೇಕು. ಶಿಷ್ಯನು ಸ್ವತಂತ್ರವಾಗಿ ಯೋಚಿಸಿ ತರ್ಕಿಸಿ ನಿರ್ಣಾಯಕವಾದ ತೀರ್ಮಾನಕ್ಕೆ ಬರಬೇಕೆಂಬುದೇ ನಿಜವಾದ ಗುರುವಿನ ಆಶಯ. ಅದೇ ನಿಜವಾದ ಜ್ಞಾನ ಸಂಪಾದನೆ. ಕೆಲವು ಸಲ ಇದು ಅರ್ಥ ಆಯ್ತೇನ್ರಿ, ಇದು ತಿಳಿತೇನ್ರಿ ಅಂತ ಕೇಳುವ ಉದ್ದೇಶ ಏನಂದ್ರೆ ಆ ಕೇಳಿದಂತ ವಿಷಯದಲ್ಲಿ ಏನೋ ಸಂಶಯ ಬಂದಿದೆಯೋ ಅಥವಾ ಸಂಶಯ ಇಲ್ವೋ ಅನ್ನುವಂತ ವಿಚಾರವನ್ನ ತಿಳಿಯುವುದಕ್ಕೋಸ್ಕರ ಗುರುಗಳು ಪ್ರಶ್ನೆಯನ್ನ ಮಾಡ್ತಾರೆ ವಿನಃ ಅದು ಪರೀಕ್ಷೆಗಾಗಿ ಅಲ್ಲ. ಅವ್ರನ್ನ ಪರೀಕ್ಷೆ ಮಾಡೋದಿಲ್ಲ. ಯಾಕಂದ್ರೆ ಅಂತ ಯೋಗ್ಯವಾದ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವ ವಿಷಯವೇ ಇಲ್ಲ ಅಂತ. ಈ ರೀತಿ ಯಾವ ಸಾಧಕನು ವಿಷಯದ ಮೇಲೆ ಪ್ರೇಮದಿಂದ ಕೂಡಿಕೊಂಡು ವಿಷಯದಿಂದ ಈಗ ದೂರವಾಗಿ ಸಜ್ಜನನಾದ ಗುರುವಿನ ಆದೇಶವನ್ನ ಮನಪೂರ್ವಕವಾಗಿ ಅಂಗೀಕರಿಸಿ ಅವ್ರು ಹೇಳತಕ್ಕಂತ ಯಾವುದೇ ಉಪದೇಶ ಅವನು ಮಾಡುವಂತ ಆದೇಶ ಮನಪೂರ್ವಕವಾಗಿ ಒಪ್ಪಿಕೊಳ್ಳುವಂತ ಪ್ರೇಮ ಆ ಶಿಷ್ಯರಲ್ಲಿ ಇರಬೇಕು. ಅದು ಎಲ್ಲರಿಗೂ ಬರೋದಿಲ್ಲಮ್ಮ. ಕೆಲವು ವ್ಯಕ್ತಿಗಳಲ್ಲಿ ಗುರುಗಳು ಏನನ್ನ ಹೇಳಿದ್ರೆ ಹೇಳೋದಕ್ಕಿಂತ ಮನೋಗತವನ್ನ ಅರ್ಥ ಮಾಡಿಕೊಂಡು ಮಾಡುವವರು ಜಗತ್ತಲ್ಲಿ ಉಂಟು. ಅದಕ್ಕೆ